ಮಾನವ ಸಂಪನ್ಮೂಲ ಯೋಜನೆ 12ನೇ ಸೆಷನ್ನು. ವಾಣಿಶ್ರೀ ಜಿ, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ GFGC, ಚನ್ನಪಟ್ಟಣ. ಸೊ ದಿಸ್ ಇಸ್ ಎ ಕಂಪಲ್ಸರಿ ಪೇಪರ್, ಎಕನಾಮಿಕ್ಸ್ ಆಫ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಅದರ 2ನೇ ಅಧ್ಯಾಯದ ಮೊದಲನೇ ಸೆಷನ್ ಬಗ್ಗೆ ನಾವಿವತ್ತು ತಿಳ್ಕೊಳ್ಳೋಣ. ಸೊ ಅದರಲ್ಲಿ ಮೊದಲಿಗೆ ಹ್ಯೂಮನ್ ರಿಸೋರ್ಸ್ ಪ್ಲ್ಯಾನಿಂಗ್ ಅಥವಾ ಮಾನವ ಸಂಪನ್ಮೂಲ ಯೋಜನೆ ಮತ್ತು ಯೋಜನೆಯ ಕುರಿತಾದಂಥ ಪ್ರಮುಖವಾದಂಥ ಬೆಳವಣಿಗೆಗಳನ್ನು ನಾವಿವತ್ತು ತಿಳ್ಕೊಳ್ಳೋಣ. ಸೊ ಮಾನವ ಸಂಪನ್ಮೂಲ ಯೋಜನೆ ಅಂದರೆ ಏನು? ಈಗಾಗಲೇ ನೀವು ಮಾನವ ಸಂಪನ್ಮೂಲ ಅಂದರೆ ಏನು ಅಂತ ತಿಳ್ಕೊಂಡಿದ್ದೀರಾ. ಸೊ ಅಂತಹ ಒಂದು ವಿಶೇಷವಾದಂತಹ ಗುಣಗಳನ್ನು ಹೊಂದಂತಹ ಮಾನವ ಸಂಪನ್ಮೂಲವು ಉತ್ಪಾದಕತೆಯಲ್ಲಿ ಮತ್ತು ಆಧುನಿಕ ಯುಗದಲ್ಲಿ ಅತ್ಯಂತ ಪ್ರಮುಖವಾದಂತಹ ಪಾತ್ರವನ್ನು ಪಡೆದುಕೊಂಡಿದೆ. ಯಾವುದೇ ಒಂದು ಕೈಗಾರಿಕೆಯ ಅಭಿವೃದ್ಧಿ, ಬೆಳವಣಿಗೆ ಮತ್ತು ಅದರ ಯಶಸ್ಸು ಸಂಪೂರ್ಣವಾಗಿ ಮಾನವ ಸಂಪನ್ಮೂಲವನ್ನು ಅವಲಂಬಿಸಿದೆ ಅಂತ ನಾವು ಹೇಳ್ಬೋದು. ಸೊ ವೆನ್ ವಿ ಆರ್ ಟಾಕಿಂಗ್ ಅಬೌಟ್ ದ human resource has secured a greater importance in any particular firm, industry or in the development of an economy. So such a human resource has to be planned because any quantity and the quality of human resource definitely affects the success and the development of any particular firm. ಆಧುನಿಕ ಯುಗದಲ್ಲಿ ಪ್ರಮುಖವಾಗಿ ಮಾನವ ಸಂಪನ್ಮೂಲ ಯೋಜನೆ ಅತ್ಯಂತ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಾ ಇದೆ ಅಂತ ಹೇಳ್ಬೋದು. ಯಾಕೆಂದರೆ ಪ್ರತಿ ಉದ್ಯಮ ಸಂಸ್ಥೆಯೂ ಕೂಡ ಅದರ ನಿರ್ದಿಷ್ಟವಾದಂತಹ ಗಾತ್ರ ಮತ್ತು ಪ್ರಮಾಣ, ಎಷ್ಟು ಮಾನವ ಸಂಪನ್ಮೂಲವನ್ನು ತಾನು ತೊಡಗಿಸ್ಕೊಳ್ಬೇಕು ಮತ್ತು ಎಂತಹ ಗುಣವುಳ್ಳಂತಹ ಮಾನವ ಸಂಪನ್ಮೂಲವನ್ನು ತಾನು ತೊಡಗಿಸ್ಕೊಳ್ಬೇಕು ತನ್ನ ಕಂಪನಿಯ ಅಥವಾ ತನ್ನ ಕೈಗಾರಿಕೆಯ ಯಶಸ್ಸಿಗೆ ಅನ್ನುವಂಥದ್ದು ಇವತ್ತು ಅತ್ಯಂತ ಪ್ರಮುಖವಾದಂತಹ ಪ್ರಶ್ನೆಯಾದಂತಹ ಒಂದು ಪ್ರಮುಖವಾದ ಬೆಳವಣಿಗೆ ಅಂತ ಹೇಳ್ಬೋದು. ಹಾಗಾಗಿ ಅತ್ಯಂತ ಪ್ರಮುಖವಾದ ಅಭಿವೃದ್ಧಿಯನ್ನು ಹೊಂದಬೇಕಾದ್ರೆ ಅಥವಾ ಮಾನವ ಸಂಪನ್ಮೂಲದ ಬೆಳವಣಿಗೆಯನ್ನು ನಾನು ಕಾಣಬೇಕು ಅಂತ ಹೇಳಿದ್ರೆ ವ್ಯವಸ್ಥಿತವಾದಂತಹ ಯೋಜನೆಯ ಅವಶ್ಯಕತೆ ಇದೆ. ಇಲ್ಲೆಲ್ಲೋ ಮಾನವ ಸಂಪನ್ಮೂಲ ಯೋಜನೆ ಅಥವಾ ಮಾನವ ಸಂಪನ್ಮೂಲ ಯೋಜನೆಯ ಬೆಳವಣಿಗೆ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾ ಹೋಗ್ತಿದೆ ಅಂತ ನಾವು ನೋಡ್ಬೋದು. ಇನ್ನು ಮಾನವ ಸಂಪನ್ಮೂಲ ಯೋಜನೆ ಮತ್ತು ಮಾನವ ಸಂಪನ್ಮೂಲ ಯೋಜನೆಯ ಪ್ರಮುಖವಾದಂಥ ಅರ್ಥವನ್ನು ತಿಳ್ಕೊಳ್ಳೋದಾದರೆ, ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗ್ ಇಸ್ ಎ ಸ್ಟ್ರಾಟಜಿ ಯೂಸ್ಡ್ ಬೈ ಎ ಕಂಪನಿ ಟು ಮೇಂಟೈನ್ ಎ ಸ್ಟಡಿ stream of skilled employees while avoiding employees shortage or maybe the surpluses. Human resource planning is a strategy, so it is a plan used by the company to maintain the actual inflow of the laborers or a skilled employees for its particular employable opportunities. Not even it should not be even surplus or even it should not be a shortage, causing any destruction to the growth and development of its productivity. ಸೊ ಒಂದು ಕೈಗಾರಿಕೋದ್ಯಮದಲ್ಲಿ ನಿರ್ದಿಷ್ಟವಾಗಿ ಮಾನವ ಸಂಪನ್ಮೂಲ ಯೋಜನೆ ಅಂದರೆ ಏನು ಅಂತ ಹೇಳಿದ್ರೆ, ಒಂದು ಉದ್ಯಮ ಸಂಸ್ಥೆಗೆ ಅವಶ್ಯಕವಾಗಿ ಬೇಕಾಗಿರುವ ಮಾನವ ಸಂಪನ್ಮೂಲವನ್ನು ನಿರಂತರವಾಗಿ ಉತ್ತಮ ಗುಣಮಟ್ಟದಲ್ಲಿ ಉತ್ತಮ ಸಾಮರ್ಥ್ಯದಲ್ಲಿ ಒದಗಿಸಿಕೊಡುವಂತಹ ಯೋಜನೆ ಅಂತ ನಾವು ಹೇಳ್ಬೋದು. ನಾನು ಆವಾಗಿಂದ ಅದನ್ನೇ ಹೇಳ್ತಾ ಇದ್ದೀನಿ. ಮಾನವ ಸಂಪನ್ಮೂಲ ಯೋಜನೆ ಒಂದು ಉದ್ಯಮ ಸಂಸ್ಥೆಯ ಉತ್ಪಾದಕತೆಯನ್ನು, ಅದರ ಬೆಳವಣಿಗೆಯನ್ನು, ಅದರ ಯಶಸ್ಸನ್ನು, ಅದರ ಅಭಿವೃದ್ಧಿಯನ್ನು ಪ್ರತಿಯೊಂದನ್ನು ನಾವಿವತ್ತು ಯಾವುದರಿಂದ ಗುರುತಿಸ್ಬೋದು ಅಂದರೆ ಮಾನವ ಸಂಪನ್ಮೂಲದಿಂದ ಅಂತ ಹೇಳ್ಬೋದು. ಸೊ ಉದ್ಯೋಗಗಳನ್ನು ಅಂದಾಜಿಸುವಿಕೆ ಇರ್ಬೋದು, ಅವುಗಳ ಪ್ರಮುಖವಾದ ಬೇಡಿಕೆಯ ಪ್ರಮಾಣ ಇರ್ಬೋದು, ಅಥವಾ ಸೂಕ್ತ ಜನರನ್ನು ನಿರ್ದಿಷ್ಟವಾದಂತಹ ವಿಭಾಗಗಳಲ್ಲಿ ನೇಮಕಾತಿ ಮಾಡೋದಿರ್ಬೋದು, ಮತ್ತು ನೇಮಕಾತಿ ಮಾಡಿಕೊಂಡಂತಹ ಉದ್ಯೋಗಸ್ಥರಿಗೆ ಉತ್ತಮವಾದಂತಹ ತರಬೇತಿಗಳನ್ನು ಕೊಡುವಿಕೆ ಇರ್ಬೋದು. ಇವೆಲ್ಲವೂ ಕೂಡ ಮಾನವ ಸಂಪನ್ಮೂಲ ಯೋಜನೆಯ ಪ್ರಮುಖವಾದಂತಹ ಬೆಳವಣಿಗೆಗಳು ಅಂತ ನಾವು ಹೇಳ್ಬೋದು. ಸೊ ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗ್ ಇನ್ವಾಲ್ವ್ಸ್ ವೇರಿಯಸ್ ಸ್ಟೇಜಸ್, ವಿ ಕ್ಯಾನ್ ಸೇ that it is to analyze the present labor supply, to secure the demand, what is the forecasting labor demand, at how to balance the projected labor demand with the supply, supporting organizational goals, etc. So this is the meaning of your human resource planning. We shall proceed on to talk about some of the definitions of human resource planning. According to the Vetter, he says
Human resource planning is a process by which a management determines how an organization should make from its current manpower position to its desired manpower position through a well planning managements. That means, ಸೊ ವೆಟ್ಟರ್ ಅವರು ಹೇಳೋ ಪ್ರಕಾರ ಮಾನವ ಸಂಪನ್ಮೂಲ ಯೋಜನೆಯು ಯಾವುದೇ ಒಂದು ಸಂಸ್ಥೆಯು ತನ್ನ ಪ್ರಸ್ತುತ ಮಾನವ ಶಕ್ತಿ ಸ್ಥಿತಿಯಿಂದ, ಈಗಿರುವಂತಹ ಮಾನವ ಶಕ್ತಿ ಸ್ಥಿತಿಯಿಂದ ಅಪೇಕ್ಷಿತ ಮಾನವ ಶಕ್ತಿಯ ಸ್ಥಿತಿಗೆ ಹೇಗೆ ಚಲಿಸಬೇಕು ಎಂದು ನಿರ್ಧರಿಸುವ ಒಂದು ಪ್ರಕ್ರಿಯೆ ಅಂತ ಹೇಳ್ತಾರೆ. ಅಂದರೆ ವಾಟ್ ಈಸ್ ಇನ್ ಎಕ್ಸಿಸ್ಟೆನ್ಸಿ, ವಾಟ್ ಹಿ ವಾಂಟ್ ಟು ಅಚೀವ್, ವಾಟ್ ಹಿ ವಾಂಟ್ ಟು ಗ್ರೋ, and how many laborers or how many employees he want to employ, and which type of employers he want to employ in the position. So all these things together he calls it as human resource planning. ಸೊ ಮಾನವ ಸಂಪನ್ಮೂಲ ಎಷ್ಟಿದೆ, ಎಷ್ಟು ಶಕ್ತಿ ಸ್ಥಿತಿಯಲ್ಲಿದ್ದೀವಿ ನಾವು, ಮತ್ತು ನಾವು ಯಾವ ಸ್ಥಿತಿಗೆ ನಾವು ಮಾನವ ಸಂಪನ್ಮೂಲವನ್ನು ನಾವು ಬಳಸ್ಕೊಳ್ಳಿಕ್ಕೆ ಸಾಧ್ಯ ಉದ್ಯಮದಲ್ಲಿ, ಅಂತಹ ಒಂದು ಪ್ರಮುಖವಾದಂತಹ ಚಲನೆಯನ್ನು ನಿರ್ಧರಿಸುವಂತಹ ಯೋಜನೆಯನ್ನು ಮಾನವ ಸಂಪನ್ಮೂಲ ಅಂತವರು ಕರೀತಾರೆ. ಸೊ ಇನ್ನೊಂದು ಪ್ರಮುಖವಾದಂತಹ ನಾವು ಬೀಚ್ ಅವರ ಒಂದು ವ್ಯಾಖ್ಯಾನವನ್ನು ನೋಡೋದಾದರೆ, ಉದ್ಯಮದ ಅವಶ್ಯಕತೆಗಳನ್ನು ಈಡೇರಿಸುವಂತಹ ಮತ್ತು ಅದರಲ್ಲಿರುವ ವ್ಯಕ್ತಿಗಳಿಗೆ ತೃಪ್ತಿಯನ್ನು ನೀಡುವಂತಹ ಕೆಲಸಗಳನ್ನು ನಿರ್ವಹಿಸಲು ಯಥೇಚ್ಛಿತ ಸಂಖ್ಯೆಯ ಉತ್ತಮ ಗುಣದರ್ಜೆಯ ಜನರು ಸರಿಯಾದ ಕಾಲಗಳಲ್ಲಿ ಲಭ್ಯವಿರುವಂತೆ ನಿರ್ಧರಿಸುವ ಪ್ರಕ್ರಿಯೆಯೇ ಮಾನವ ಸಂಪನ್ಮೂಲ ಯೋಜನೆ ಅಂತ ಹೇಳ್ತಾರೆ. ಸೊ ಒಂದು ಉದ್ಯಮದಲ್ಲಿ ಅವಶ್ಯಕತೆಯನ್ನು ಈಡೇರಿಸಲಿಕ್ಕೆ, ಒಂದು ಉದ್ಯಮಕ್ಕೆ ಬೇಕಾದಂತಹ ಅವಶ್ಯಕತೆಯನ್ನು ಈಡೇರಿಸುವಂತಹ ವ್ಯಕ್ತಿಗಳು ಅವ್ರು ಮಾಡೋವಂತಹ ಕೆಲಸ ಮತ್ತು ಅವ್ರು ನಿರ್ವಹಣೆ ಮಾಡಬೇಕಾದಂತಹ ಗುಣ ದರ್ಜೆ ಮತ್ತು ಉತ್ತಮವಾದಂತಹ ಬೆಳವಣಿಗೆ ಇವೆಲ್ಲವನ್ನು ನಿರ್ಧರಿಸುವಂತಹ ಒಂದು ಪ್ರಕ್ರಿಯೆಯೇ ಮಾನವ ಸಂಪನ್ಮೂಲ ಅಂತವರು ಹೇಳ್ತಾರೆ. ಸೊ ಟು ಸಮ್ ಇಟ್ ಅಪ್, ಇಟ್ ಈಸ್ ನಥಿಂಗ್ ಬಟ್ a human resource planning is the requirement at present, what is required in the future, the human resource which has to be supplied and how well it has to be, what is the quality of the human resource, what is the training which has to be provided, how well the education system has to be developed. So all these things, all these process together, we can call it as human resource planning. So hope you have understood the meaning and definition of human resource planning. Proceeding further to talk about the characteristic features of human resource planning. So human resource ಪ್ಲಾನಿಂಗಿನ ಅಥವಾ ಮಾನವ ಸಂಪನ್ಮೂಲ ಯೋಜನೆಯ ಪ್ರಮುಖವಾದಂತಹ ಗುಣಲಕ್ಷಣಗಳನ್ನು ನೋಡೋದಾದರೆ, ಮೊದಲನೇದು ಭವಿಷ್ಯಾಭಿಮುಖವಾದದ್ದು. ಸೊ ದಿಸ್ ಇಸ್ ಎ ಪ್ಲ್ಯಾನ್ ವಿಚ್ ಇಸ್ ಬೀನ್ ಓರಿಯೆಂಟೆಡ್ ಫಾರ್ ದ ಫ್ಯೂಚರ್ ಅಂತ. ಅಂದರೆ ಏನು, ಮುಂದಿನ ಒಂದು ಕಂಪನಿ ಅಥವಾ ಒಂದು ಉದ್ಯಮ ಸಂಸ್ಥೆಯ ಬೆಳವಣಿಗೆ ಅಥವಾ ಅಭಿವೃದ್ಧಿಯನ್ನು ಭವಿಷ್ಯವನ್ನು ಅದು ನಿರ್ಧರಿಸುವಂಥ ಪ್ರಮುಖವಾದ ಯೋಜನೆಯಾಗಿದೆ. ಸೊ ಇಟ್ ಈಸ್ ಎ ಫ್ಯೂಚರ್ ಓರಿಯೆಂಟೆಡ್ ಪ್ಲ್ಯಾನ್. ಸೊ ಇಟ್ ಈಸ್ ನಾಟ್ ಫಾರ್ ಜಸ್ಟ್ ನಾಟ್ ಫಾರ್ ದ ಪ್ರೆಸೆಂಟ್, ಬಟ್ ಇಟ್ ಟಾಕ್ಸ್ ಅಬೌಟ್ ದ ಫ್ಯೂಚರ್ ಆರ್ ದ ಕಂಟಿನ್ಯೂಸ್ ಸಪ್ಲೈ ಆಫ್ ದ ಲೇಬರ್ ಫಾರ್ ದ ಫ್ಯೂಚರ್. ಸೊ ನಿರಂತರ ಪ್ರಕ್ರಿಯೆ. ಸೊ ಇಟ್ ಈಸ್ ಎ ಕಂಟಿನ್ಯೂಸ್ ಪ್ರೋಸೆಸ್. It does not stop at one end. Okay, this is my firm and I am just going to stop it here and this is the end. This many employees I am employable and I am going to stop it. No, because there are persons who are going to retire and you are going to again secure some more of them and you want to expand your firm. So all these processes continuously, and you want to improve the skill and the ability of the laborer. So all this is a continuous process. It does not stop at any point. So ಇದನ್ನು ನಿರಂತರ ಪ್ರಕ್ರಿಯೆ ಅಂತ ನಾವು ಕರಿತೀವಿ. ಯಾಕೆ ಅಂತ ಹೇಳಿದ್ರೆ, ಯಾಕಂದರೆ ಇದು ಪ್ರತಿ ಹಂತದಲ್ಲೂ ನಡೀತಾನೆ ಇರುತ್ತೆ. ಯಾವುದೋ ಒಂದು ಹಂತಕ್ಕೆ ನನ್ನ ಫರ್ಮ್ ಇಷ್ಟೇ, ನಾನು 25 ಜನನ ನಾನು ಅಳವಡಿಸ್ಕೊಂಡಿದ್ದೀನಿ ನನ್ನ ಉದ್ಯಮಕ್ಕೆ, ಇವ್ರು 25 ಜನ ನನಗೆ ಸಾಕು ಅಂತ ಹೇಳಿದ್ರೆ ಅದರಲ್ಲಿ ಎಷ್ಟೋ ಜನ ಬಿಟ್ಟೋಗೋರು ಇರ್ತಾರೆ, ರಿಟೈರ್ಡ್ ಅವ್ರಿಗೋರು ಇರ್ತಾರೆ, ಅಥವಾ ಇರೋವಂಥವ್ರಿಗೆ ತರಬೇತಿ ಬೇಕಾಗುತ್ತೆ. ಹೀಗೆ ಒಂದು ಇರೋವಂತಹ ಉದ್ಯಮದಲ್ಲಿರುವಂತಹ ಮಾನವ ಸಂಪನ್ಮೂಲಕ್ಕೆ ಸಂಬಂಧಿಸಿದಂತೆ ಮಾಡಬಹುದಾದ ಎಲ್ಲ ಯೋಜನೆಯನ್ನು ನಾವು ಮಾನವ ಸಂಪನ್ಮೂಲ ಯೋಜನೆ ಅಂತೀವಿ. ಹಾಗಾಗಿ ಇದೊಂದು ನಿರಂತರವಾಗಿ,
ಅಂದರೆ ಸತತವಾಗಿ ನಡೆದುಕೊಂಡು ಹೋಗುವಂಥ ಪ್ರಮುಖವಾದ ಪ್ರಕ್ರಿಯೆ ಅಂತ ನಾವು ಹೇಳ್ಬೋದು. ಇನ್ನು ಮೂರನೇ ಪ್ರಮುಖವಾದಂಥ ಗುಣಲಕ್ಷಣವನ್ನು ನಾವು ನೋಡೋದಾದರೆ ಯೋಜನೆ ಮತ್ತು ಅಭಿವೃದ್ಧಿ. ಸೊ ಇಟ್ ಈಸ್ ಎ ಪ್ಲ್ಯಾನ್ ಆ್ಯಂಡ್ ಇಟ್ ಈಸ್ ದ ಪ್ಲ್ಯಾನ್ ಫಾರ್ ಡೆವಲಪ್ಮೆಂಟ್. ಯೋಜನೆಯನ್ನು ಮಾಡ್ಕೊಳ್ತೀವಿ. ಸೊ ಎಂಥ ಯೋಜನೆ ಅಂತ ಹೇಳಿದ್ರೆ ಅಭಿವೃದ್ಧಿಗಾಗಿ ಯೋಜನೆ. ನಾವು ಹೇಳ್ತೀವಿ ಯಾವಾಗಲೂ ಯೋಜನೆ ಅನ್ನೋದೇ ಅಭಿವೃದ್ಧಿಗೆ. ವಿ ನೆವರ್ ಡೂ ಪ್ಲ್ಯಾನ್ ಫಾರ್ ದ ಡಿಸ್ಟ್ರಕ್ಷನ್. ಎಲ್ಲೂ ಕೂಡ ಯೋಜನೆ ಇಲ್ಲ ನಾನು ಫೇಲ್ ಆಗೋಕ್ಕೆ ಒಂದು ಪ್ಲ್ಯಾನ್ ಮಾಡ್ತೀನಿ ಅಂತ. ಮೇ ಬಿ ನಮ್ಮ ಹುಡುಗರು ಮಾಡ್ಕೊತಾರೇನೋ, ಆದರೆ ಅಭಿವೃದ್ಧಿಗಾಗಿ ಮಾತ್ರನೇ ಯೋಜನೆ ಅಂತ ಹೇಳ್ತೀವಿ. ಸೊ ಅಭಿವೃದ್ಧಿ ಮತ್ತು ಯೋಜನೆಯು ಜೊತೆಯಲ್ಲೇ ಹೋಗುವಂತಹ ಒಂದು ಪ್ರಮುಖವಾದಂಥದ್ದು ಮಾನವ ಸಂಪನ್ಮೂಲ ಯೋಜನೆ ಅಂತ ನಾವು ಹೇಳ್ಬೋದು. ಸೊ ಪ್ಲ್ಯಾನಿಂಗ್ ಆ್ಯಸ್ ವೆಲ್ ಆಸ್ ಡೆವಲಪ್ಮೆಂಟ್, ದೇ ಗೋ ಬೋತ್ ಹ್ಯಾಂಡ್ ಇನ್ ಹ್ಯಾಂಡ್ ಅಂತ ನಾವು ಹೇಳ್ಬೋದು. ದ ನೆಕ್ಸ್ಟ್ ಇಸ್ ಸಂಸ್ಥೆಯ ಯೋಜನೆ. ಇಟ್ ಈಸ್ ಎ ಕಾರ್ಪೊರೇಟ್ ಪ್ಲ್ಯಾನ್. ಸೊ ದಿಸ್ ಇಸ್ ನಾಟ್ ಎ ಪ್ಲ್ಯಾನ್ ವಿಚ್ has been done by a government or any particular institution or anything like that. So it is a private, it is ಒಂದು ಕಾರ್ಪೊರೇಟ್ ಕಂಪನಿ ಅಥವಾ ಒಂದು ನಿರ್ದಿಷ್ಟವಾದಂಥ ಸಂಸ್ಥೆ ತನ್ನ ಅಭಿವೃದ್ಧಿಗೆ ತನ್ನಲ್ಲಿರುವ ಮಾನವ ಸಂಪನ್ಮೂಲವನ್ನು ಅಭಿವೃದ್ಧಿಪಡಿಸ್ಕೊಳ್ಳಿಕ್ಕಾಗಿ ಮಾಡಿಕೊಳ್ಳುವಂತಹ ಯೋಜನೆಯೇ ವಿನಃ ಬೇರೆ ಯಾರೂ ಇದರ ಮೇಲೆ ಅದನ್ನು ಹೊರಿಸಿ ಅಥವಾ ನೀವು ಇದನ್ನು ಮಾಡಿಕೊಳ್ಳೇಬೇಕು ಅಂತ ಹೇಳೋ ಅಂಥ ಯೋಜನೆ ಅಲ್ಲ. ಸೊ ಆದ್ದರಿಂದನೇ ಇದನ್ನು ನಾವೇನಂತ ಕರಿತಿದ್ದೀವಿ, ಸಂಸ್ಥೆಯ ಯೋಜನೆ. ಸಂಸ್ಥೆಯ ಯೋಜನೆ ಅಂದರೆ ಒಂದು ನಿರ್ದಿಷ್ಟವಾದಂಥ ಸಂಸ್ಥೆ, ಅದು ಕೈಗಾರಿಕೋದ್ಯಮ ಇರ್ಬೋದು, ಅದು ಒಂದು ಕಾಲೇಜ್ ಇರ್ಬೋದು, ಅಥವಾ ಒಂದು ದೇವಸ್ಥಾನ ಇರ್ಬೋದು. ಸೊ ಎಲ್ಲನೂ ನಾವು ವಿ ಕಾಲ್ ಎವ್ರಿಥಿಂಗ್ ಆಸ್ ಇನ್ಸ್ಟಿಟ್ಯೂಷನ್ ವೆನ್ ವಿ ಟಾಕ್ ಅಬೌಟ್ ಇನ್ ಎಕನಾಮಿಕ್ಸ್. ಸೊ ಎಲ್ಲ ಪ್ರಮುಖವಾದಂಥ ಸಂಸ್ಥೆಗಳ ಅಭಿವೃದ್ಧಿಗಾಗಿ ಮಾಡಿಕೊಳ್ಳುವಂಥ, ಅಲ್ಲಿರುವ ಮಾನವ ಸಂಪನ್ಮೂಲ ಅಭಿವೃದ್ಧಿಗಾಗಿ ಹಮ್ಮಿಕೊಳ್ಳುವಂಥ ಬೆಳವಣಿಗೆ ಅಂತ ನಾವು ಹೇಳ್ಬೋದು. ಪರಿಮಾಣಾತ್ಮಕ ಹಾಗೂ ಗುಣಾತ್ಮಕ. ಸೊ ಇಟ್ ಹ್ಯಾಸ್ ಬೋತ್ ದ ಕ್ವಾಲಿಟೇಟಿವ್ ಆ್ಯಸ್ ವೆಲ್ ಆಸ್ ಕ್ವಾಂಟಿಟೇಟಿವ್ ಆಸ್ಪೆಕ್ಟ್ಸ್. ಇಲ್ಲಿ ಮಾನವ ಸಂಪನ್ಮೂಲ ಅಂದ್ರೇ ಮಾನವ ಅಂತ ಬಂದಾಗಲೇ ಎರಡೂ ಪ್ರಮುಖವಾದಂಥ ಗುಣಗಳನ್ನು ನಾವು ನೋಡ್ತೀವಿ. ಅವನ ಗಾತ್ರ, ಪ್ರಮಾಣ, ಎಷ್ಟು ಜನ ಬೇಕು ನನಗೆ. ಸೊ ಆ ಪ್ರಮಾಣ ಅಥವಾ ಗಾತ್ರ ಮಾತ್ರ ಸಾಕಾಗಲ್ಲ ನನಗೆ, ಆದರೆ ಅದರ ಜೊತೆಗೆ ನನಗೇನು ಕೂಡ ಬೇಕು, ಅವನ ಗುಣಗಳು. ಅಂದರೆ ಹೌ ಮಚ್ ಹಿ ಈಸ್ ಎಫಿಷಿಯಂಟ್. ಸೊ ವಾಟ್ ಈಸ್ ಹಿಸ್ ಕ್ವಾಲಿಟಿ. ಸೊ ಗುಣಾತ್ಮಕವಾಗಿ ಅವನು ಎಷ್ಟು ಸಾಮರ್ಥ್ಯವನ್ನು ಹೊಂದಿದ್ದಾನೆ, ಎಷ್ಟು ದಕ್ಷತೆಯನ್ನು ಹೊಂದಿದ್ದಾನೆ ಒಂದು ಉದ್ಯಮಕ್ಕೆ ಅವನನ್ನು ನಾನು ಅಳವಡಿಸ್ಕೊಳ್ಳಿಕ್ಕೆ. ಸೊ ಈ ಲಕ್ಷಣವೂ ಕೂಡ ಮಾನವ ಸಂಪನ್ಮೂಲ ಯೋಜನೆಯ ಒಂದು ಪ್ರಮುಖವಾದ ಭಾಗವಾಗಿದೆ ಅಂತ ನಾವು ಹೇಳ್ಬೋದು. ಇನ್ನು ಮಾನವ ಸಂಪನ್ಮೂಲಗಳ ಹಿತಕರವಾದ ಬಳಕೆ. ಸೊ ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ಹ್ಯೂಮನ್ ರಿಸೋರ್ಸ್. ಸೊ ಹ್ಯೂಮನ್ ರಿಸೋರ್ಸ್ ಪ್ಲ್ಯಾನಿಂಗ್, ವೈ ಅಟ್ ಆಲ್ ವಿ ಟೇಕ್ ಅಪ್ ಹ್ಯೂಮನ್ ರಿಸೋರ್ಸ್ ಪ್ಲ್ಯಾನಿಂಗ್ ಅಂದರೆ ಅದರ ಪ್ರಮುಖವಾದ ಗುಣವೇ ಏನು ಅಂದರೆ ಸಂಪನ್ಮೂಲವನ್ನು ಸಮರ್ಪಕವಾಗಿ ಬಳಸ್ಕೊಳ್ಳೋದು. ಇರೋಂತಹ ಮಾನವ ಸಂಪನ್ಮೂಲವನ್ನು ಸಮರ್ಪಕವಾಗಿ ಅಥವಾ ಸಂಪೂರ್ಣವಾಗಿ ಬಳಸಿಕೊಳ್ಳುವಿಕೆಯೇ ಮಾನವ ಸಂಪನ್ಮೂಲದ ಹಿತಕರ ಬಳಕೆ ಅಂತ ಹೇಳ್ಬೋದು. ಇನ್ನು ಸಿಸ್ಟಮ್ ಅಪ್ರೋಚ್, ವ್ಯವಸ್ಥೆಯ ಮಾರ್ಗ ಅಂತ ಕರಿತೀವಿ. ಸೊ ಒಂದು ನಿರ್ದಿಷ್ಟವಾದಂತಹ ವ್ಯವಸ್ಥೆಯು ಅದರ ಯಶಸ್ಸನ್ನು ಕಾಣಲಿಕ್ಕೆ ಅಥವಾ ಅದರ ಪ್ರಮುಖವಾದಂಥ ಬೆಳವಣಿಗೆಯನ್ನು ಕಾಣಲಿಕ್ಕೆ ಮಾಡಿಕೊಳ್ಳುವಂಥ ಒಂದು ಪ್ರಮುಖವಾದಂಥ ಯೋಜನೆ ಅಂತ ಹೇಳ್ಬೋದು. ಸೊ ಐ ಟೋಲ್ಡ್ ಯು ವೆನ್ ಐ ಸ್ಟಾರ್ಟೆಡ್ ದ ಕ್ಲಾಸ್ ಟುಡೇ, ಐ ಟೋಲ್ಡ್ ಯು ಹ್ಯೂಮನ್ ರಿಸೋರ್ಸ್ ಪ್ಲ್ಯಾನಿಂಗ್ ಈಸ್ ಫಾರ್ ಡೆವಲಪ್ಮೆಂಟ್. ಅಭಿವೃದ್ಧಿ, ಯಾವುದರ ಅಭಿವೃದ್ಧಿ? ಒಂದು ಸಂಸ್ಥೆಯ ಅಭಿವೃದ್ಧಿ, ಕೈಗಾರಿಕೆಯ ಅಭಿವೃದ್ಧಿ, ಒಂದು ನಿರ್ದಿಷ್ಟವಾದ ಉದ್ಯಮದ ಅಭಿವೃದ್ಧಿ, ಸಕ್ಸಸ್, ಡೆವಲಪ್ಮೆಂಟ್, ಗ್ರೋತ್, ಎವ್ರಿಥಿಂಗ್ ಡಿಪೆಂಡ್ಸ್ ಅಪಾನ್ ದ ಹ್ಯೂಮನ್ ರಿಸೋರ್ಸ್ ಇನ್ವಾಲ್ವ್ಡ್ ಇನ್ ಎವ್ರಿ ಪರ್ಟಿಕ್ಯುಲರ್ ಫರ್ಮ್ ಅಂತ ಹೇಳಿದ್ವಿ. ಸೊ ಹಾಗಾಗಿ ವ್ಯವಸ್ಥಿತವಾದ ವ್ಯವಸ್ಥೆಯ ಮಾರ್ಗೋಪಾಯ ಅಂತ ನಾವು ಇದನ್ನು ಹೇಳ್ಬೋದು. ದೀರ್ಘಾವಧಿಯಾದದ್ದು ಅಥವಾ ಅಲ್ಪಾವಧಿಯಾದದ್ದು. ಸೊ ಇಟ್ ಈಸ್ ಬೋತ್ ಲಾಂಗ್ ಟರ್ಮ್ ಆ್ಯಸ್ ವೆಲ್ ಆಸ್ ಶಾರ್ಟ್ ಟರ್ಮ್. ಸೊ ತತ್ಕ್ಷಣಕ್ಕೆ ಬೇಕಾಗಿರುವಂಥ ಕೆಲವು ಯೋಜನೆಗಳಿರ್ಬೋದು, ದೀರ್ಘಾವಧಿಗೆ ನನಗೆ ಒಂದು 4 ವರ್ಷಕ್ಕೆ 5 ವರ್ಷಕ್ಕೆ ನನ್ನ ಉದ್ಯಮದಲ್ಲಿ ಆಗಬೇಕಾದ ಬದಲಾವಣೆಗಳಿಗಿರ್ಬೋದು. ಸೊ ಇಂತಹ ಅಲ್ಪಾವಧಿಯ ಮತ್ತು ದೀರ್ಘಾವಧಿಯ ಎರಡೂ ಯೋಜನೆಗಳ ಗುಣಗಳನ್ನು ಯಾವುದು ಹೊಂದಿದೆ ಅಂತ ಹೇಳ್ತಿದ್ದೀವಿ, ಮಾನವ ಸಂಪನ್ಮೂಲ ಯೋಜನೆ ಹೊಂದಿದೆ ಅಂತ ಹೇಳ್ಬೋದು. 2 ಹಂತಗಳ ಪ್ರಕ್ರಿಯೆ. ಸೊ ಇಟ್ ಹ್ಯಾಸ್ ಎ 2 phases. Of course, you are going to study about it in the next sessions. What are the 2 phases? That is, one is the demand side,
ದ ಅದರ್ ಸೈಡ್ ಇಸ್ ದ ಸಪ್ಲೈ ಸೈಡ್. ಸೊ ಎರಡು ಪ್ರಮುಖವಾದಂಥ ಹಂತಗಳ ಪ್ರಕ್ರಿಯೆ ಹೇಗಾಗುತ್ತೆ ಮಾನವ ಯೋಜನೆಯಲ್ಲಿ ಅನ್ನೋದನ್ನು ನೀವು ಮುಂದಿನ ತರಗತಿಗಳಲ್ಲಿ ತಿಳ್ಕೊಳ್ತೀರಾ. ಅದರ ಒಂದು ಗುಣ ಏನಪ್ಪ ಅಂದರೆ ಯಾವುದಾದ್ರೆ ಎರಡು ಹಂತ ಅಂತ ಹೇಳಿದ್ರೆ, ಒಂದು ಕಡೆ ಮಾನವ ಸಂಪನ್ಮೂಲದ ಬೇಡಿಕೆಗಳೆಷ್ಟಿದೆ, ಮಾನವ ಸಂಪನ್ಮೂಲದ ಪೂರೈಕೆ ಎಷ್ಟಿದೆ. ಯಾಕೆ ನಮ್ಮಲ್ಲಿ ನಿರುದ್ಯೋಗ ಅಂತ ಹೇಳೋದಾದರೆ ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಮಾನವ ಸಂಪನ್ಮೂಲದ ಬೇಡಿಕೆಗಿಂತ ಪೂರೈಕೆಯ ಪ್ರಮಾಣ ಏನಾಗಿದೆ, ಅಧಿಕವಾಗಿದೆ. ಸೊ ಇದನ್ನು ಹೇಗೆ ನಾವು ಮ್ಯಾನೇಜ್ ಮಾಡ್ಬೋದು, ಇದನ್ನು ನಾವು ಹೇಗೆ ಆರ್ಗನೈಸಿಂಗ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ, ಹೌ ಎಫಿಷಿಯೆಂಟ್ಲಿ ವಿ ಕ್ಯಾನ್ ಮೇಕ್ ಯೂಸ್ ಆಫ್ ದ ಹ್ಯೂಮನ್ ರಿಸೋರ್ಸ್, ಇದೆಲ್ಲವನ್ನು ನಾವು ಮಾನವ ಸಂಪನ್ಮೂಲ ಯೋಜನೆಯಲ್ಲಿ ಕಲ್ತ್ಕೊಳ್ಳಿಕ್ಕೆ ಸಾಧ್ಯ. ಹಾಗಾಗಿ ಇದನ್ನು ಏನು ಹಂತದ ಪ್ರಕ್ರಿಯೆಯ ಗುಣ ಅಂತ ಹೇಳ್ತಿದ್ದೀವಿ, ಎರಡು ಹಂತಗಳ ಪ್ರಕ್ರಿಯೆಯನ್ನು ಹೊಂದಿರುವಂತಹ ಗುಣ ಅಂತ ನಾವು ಹೇಳ್ಬೋದು. ಸೊ ಸ್ಟಡಿ ಆಫ್ ಮ್ಯಾನ್ ಪವರ್ ಎನ್ವೈರ್ನ್ಮೆಂಟ್, ಮಾನವ ಶಕ್ತಿ ಪರಿಸರದ ಅಧ್ಯಯನ. ಸೊ ಅವನ ನಿರ್ದಿಷ್ಟವಾದಂತಹ ಬೆಳವಣಿಗೆಯನ್ನು, ಅವನ ಅಭಿವೃದ್ಧಿಯನ್ನು ಅವನಿಗೆ ಸುತ್ತ ಅಥವಾ ಅವನನ್ನು ಸೆಂಟರ್ ಆಫ್ ಗ್ರಾವಿಟಿ ಥರ ಇಟ್ಕೊಂಡು ಅವನ ಬಗ್ಗೆ ಅಧ್ಯಯನವನ್ನು ಮಾಡುವಂಥದ್ದು. ಯಾರ ಬಗ್ಗೆ? ಮಾನವ ಸಂಪನ್ಮೂಲದ ಬಗ್ಗೆನ ಅಧ್ಯಯನ ಅಂತ ನಾವು ಹೇಳ್ಬೋದು. ಸೊ ಇಷ್ಟು ಪ್ರಮುಖವಾದಂತಹ ಗುಣಲಕ್ಷಣಗಳನ್ನು ಮಾನವ ಸಂಪನ್ಮೂಲ ಅಭಿವೃದ್ಧಿಯು ಹೊಂದಿದೆ ಅಂತ ನಾವು ಹೇಳ್ಬೋದು.